ನಮಸ್ಕಾರ. ಪಾಕ್ ಸೋತ ಬಳಿಕ ಟೀಂ ಇಂಡಿಯಾಗೆ ಹೊಡೆಯಿತು ಬಂಪರ್ ಲಾಟರಿ. T20 ವಿಶ್ವಕಪ್ನಿಂದ ಹೊರಬಿದ್ದವು ಈ ಎರಡು ತಂಡಗಳು. ಹೀಗಿದೆ ನೋಡಿ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ T20 ವಿಶ್ವಕಪ್ನ ಗ್ರೂಪ್ 2ನ ಸೂಪರ್ 8ರ ಪಂದ್ಯದಲ್ಲಿ ಪಾಕಿಸ್ತಾನ ಹಾಗೂ ಇಂಗ್ಲೆಂಡ್ ತಂಡಗಳು ಪಲ್ಲೆಕ್ಕೇಲಿಯ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಿದ್ದವು. ಸ್ನೇಹಿತರೆ, ಉಭಯ ತಂಡಗಳಿಗೂ ಸೆಮಿಸ್ ದೃಷ್ಟಿಕೋನದಿಂದ ಈ ಪಂದ್ಯ ಮಹತ್ವದ್ದಾಗಿತ್ತು. ಆದ್ಯಾಗೂ ಇಂತಹ ಇಂಪಾರ್ಟೆಂಟ್ ಮ್ಯಾಚ್ನಲ್ಲಿ ಪಾಕ್ 2 ವಿಕೆಟ್ಗಳ ರೋಚಕ ಸೋಲು ಕಾಣುವುದರೊಂದಿಗೆ ಬಹುತೇಕವಾಗಿ ಟೂರ್ನಿಂದಲೇ ಹೊರಬಿದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಗೆಲುವು ಕಾಣುವುದರೊಂದಿಗೆ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಗಳನ್ನು ಪಡೆದುಕೊಂಡಿರುವ ಇಂಗ್ಲೆಂಡ್ T20 ವಿಶ್ವಕಪ್ನಲ್ಲಿ ಸೆಮಿಸ್ಗೆ ಕಾಲಿಟ್ಟ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಇದೀಗ ಪಾತ್ರವಾಗಿದೆ. ಸ್ನೇಹಿತರೆ, ಇನ್ನು ಇದಕ್ಕೂ ಮುನ್ನ ಪಲ್ಲೆಕ್ಕೆಲೆ ಸ್ಟೇಡಿಯಂನಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 164 ರನ್ ಬಾರಿಸಿತು. ಸಾಹಿಬ್ಜಾದಾ ಫರ್ಹಾನ್ 63 ಹಾಗೂ ಫಕರ್ ಜಮಾನ್ 25 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಆದರು. ಇತ್ತ ಡ್ವಾಸನ್ 3 ವಿಕೆಟ್ ಉರುಳಿಸಿದರು. ಈ ಗುರಿಯನ್ನ ಬೆನ್ನಟ್ಟಿದಂತಹ ಇಂಗ್ಲೆಂಡ್ ತಂಡಕ್ಕೆ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಶತಕ ಸಿಡಿಸಿ ಆಸರೆಯಾಗ್ತಾರೆ ಅಂಡ್ ಗೆಲುವಿನಲ್ಲಿ ಇವರದ್ದೇ ಹೈಯೆಸ್ಟ್ ಸ್ಕೋರ್. ಇದರೊಂದಿಗೆ ಇಂಗ್ಲೆಂಡ್ 19.1 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು ನಿಗದಿತ ಟಾರ್ಗೆಟ್ ಅನ್ನು ಚೇಸ್ ಮಾಡಿತು. ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ಇಂಗ್ಲೆಂಡ್ 2 ವಿಕೆಟ್ಗಳ ಭರ್ಜರಿ ಗೆಲುವು ಪಡೆದುಕೊಂಡಿತು ಹಾಗೂ ಶೈನ್ ಶಾ ಆಫ್ರಿದಿ 4 ವಿಕೆಟ್ ಪಡೆದರಾದರೂ ಅದು ಯೂಸ್ ಆಗಿರಲಿಲ್ಲ. ಇದರೊಂದಿಗೆ ಇಂಗ್ಲೆಂಡ್ ಇದೀಗ ಮೊದಲ ತಂಡವಾಗಿ ಸೆಮಿಸ್ಗೆ ಕಾಲಿಟ್ಟಿದೆ, ಅದು ಗ್ರೂಪ್ 2ನಿಂದ. ಇನ್ನಿತ್ತ ಪಾಕ್ ಈ ಪಂದ್ಯ ಸೋತ ಬಳಿಕ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಮೊದಲನೇದಾಗಿ ಗ್ರೂಪ್ 1ರಲ್ಲಿ ವೆಸ್ಟ್ ಇಂಡೀಸ್ ಮೊದಲ ಸ್ಥಾನದಲ್ಲಿದ್ದು ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ನಲ್ಲಿ ಭರ್ಜರಿ ಗೆಲುವು ಪಡೆದುಕೊಂಡು ಪ್ಲಸ್ ನೆಟ್ ಹೊಂದುವ ಮೂಲಕ 2 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಅಟ್ ದ ಸೇಮ್ ಟೈಮ್ ದ್ವಿತೀಯ ಸ್ಥಾನದಲ್ಲಿ ಆಫ್ರಿಕಾ ತಂಡವಿದ್ದು ಆಫ್ರಿಕಾ ಕೂಡ ಆಡಿದ 1 ಮ್ಯಾಚ್ ನಿಂದ ಆ ಪಂದ್ಯ ಗೆದ್ದುಕೊಂಡು 2 ಅಂಕಗಳೊಂದಿಗೆ ನೆಟ್ ಆಧಾರದ ಮೇಲೆ ದ್ವಿತೀಯ ಸ್ಥಾನದಲ್ಲಿದೆ. ಇನ್ನುಳಿದಂತೆ 3ನೇ ಹಾಗೂ 4ನೇ ಸ್ಥಾನದಲ್ಲಿ ಕ್ರಮವಾಗಿ ಭಾರತ ಹಾಗೂ ಜಿಂಬಾಬ್ವೆ ತಂಡಗಳಿದ್ದು ಈ 2 ತಂಡಗಳು ತಲಾ ಆಡಿದ 1 ಮ್ಯಾಚ್ಗಳಿಂದ ಆ ಪಂದ್ಯದಲ್ಲಿ ಮುಗ್ಗರಿಸುವ ಮೂಲಕ ಭಾರತ 3ನೇ ಹಾಗೂ ಜಿಂಬಾಬ್ವೆ 4ನೇ ಸ್ಥಾನದಲ್ಲಿದೆ. ಹಾಗೂ ಗ್ರೂಪ್ 2ನಲ್ಲಿ ಇಂಗ್ಲೆಂಡ್ ಮೊದಲ ಸ್ಥಾನದಲ್ಲಿದ್ದು ಆಡಿದ 2 ಪಂದ್ಯಗಳಿಂದ ಆ 2 ಮ್ಯಾಚ್ಗಳನ್ನು ಗೆದ್ದುಕೊಂಡು 4 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದು ಸೆಮಿಸ್ಗೆ ಕ್ವಾಲಿಫೈ ಆಗಿದೆ. ಅಂಡ್ ಸೆಕೆಂಡ್ ಪ್ಲೇಸ್ ನಲ್ಲಿ ನ್ಯೂಜಿಲೆಂಡ್ ತಂಡವಿದ್ದು ಕಿವೀಸ್ ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ರದ್ದಾದ ಕಾರಣ 1 ಅಂಕವನ್ನ ಪಡೆದುಕೊಂಡು ಸೆಕೆಂಡ್ ಪ್ಲೇಸ್ ನಲ್ಲಿದೆ. ಹಾಗೂ 3ನೇ ಸ್ಥಾನದಲ್ಲಿ ಪಾಕ್ ತಂಡವಿದ್ದು ಪಾಕಿಸ್ತಾನ ಆಡಿದ 2 ಪಂದ್ಯಗಳಿಂದ 1 ಸೋಲು 1 ಪಂದ್ಯ ಡ್ರಾ ಆದ ಕಾರಣ 1 ಅಂಕವನ್ನ ಪಡೆದುಕೊಂಡು ತೃತೀಯ ಸ್ಥಾನದಲ್ಲಿದೆ. ಇನ್ನು 4ನೇ ಸ್ಥಾನದಲ್ಲಿ ಲಂಕಾ ತಂಡವಿದ್ದು ಶ್ರೀಲಂಕಾ ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ಸೋಲುವ ಮೂಲಕ ಮೈನಸ್ ನೆಟ್ ರೇಟ್ ಹೊಂದುವುದರೊಂದಿಗೆ ಅಂಕ ಪಟ್ಟಿಯಲ್ಲಿ ಕೊನೆಯ ಹಾಗೂ ಬಾಟಮ್ ಅಪ್ ಸ್ಥಾನವನ್ನ ಪಡೆದುಕೊಂಡಿದೆ. 2 ಗ್ರೂಪ್ಗಳಿಂದ ಟಾಪ್ 2 ಸ್ಥಾನವನ್ನ ಪಡೆಯುವ ಒಟ್ಟು 4 ತಂಡಗಳು ಸೆಮಿಸ್ಗೆ ಕ್ವಾಲಿಫೈ ಆಗ್ತಾವೆ. ಅಲ್ಲಿಂದ ಸೆಮಿಫೈನಲ್ ಗೆದ್ದ 2 ತಂಡಗಳು ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗ್ತಾವೆ. ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತೆ? ಟೀಂ ಇಂಡಿಯಾ 2026ರ ಸೆಮಿಫೈನಲ್ಗೆ ಕಾಲಿಡುತ್ತಾ ಅಥವಾ ಇಲ್ಲವಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.